ನಮಸ್ತೆ. ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಊಟ ಆದಮೇಲೆ ನಾರ್ಮಲ್ ಆಗಿ ನಮ್ಮೆಲ್ಲರಿಗೂ ಏನಾದರೂ ಒಂದು ಸ್ವೀಟ್ ತಿನ್ನಬೇಕು ಅಂತ ಅನ್ಸುತ್ತೆ. ಸೊ ಡೆಸರ್ಟ್ ಅನ್ನೋದು ಕಂಪ್ಲೀಟ್ ಆಗಿ ಬೇಕೇ ಬೇಕು ಎಲ್ರಿಗೂ. ಏನಾದರೂ ತಿಂತಾ ಇರಬೇಕು ಅನ್ಸುತ್ತೆ. ಬಟ್ ಭಯ ಕೂಡ, ಅಯ್ಯೋ ಶುಗರ್ ಇರುತ್ತೆ, ದಿನ ನಾವು ಸ್ವೀಟ್ ತಿಂದರೆ ಏನಾದರೂ ಆಗ್ಬೋದೇನೋ ಅಂತ ಭಯನೂ ಇರುತ್ತೆ. ಸೊ ಅದು ಯಾವುದೇ ಭಯ ಇಲ್ದಿರ ಒಂದು ಕಂಪ್ಲೀಟ್ ಆಗಿ ತುಂಬ ಚೆನ್ನಾಗಿರುವಂತಹ ಹೆಲ್ದಿ ಆದ ಒಂದು ಡೆಸರ್ಟ್ ಅಂತಾನೆ ಹೇಳ್ಬೋದು. ಸೊ ನೀವು ಡೆಸರ್ಟ್ ಅಂತಾನೂ ತಿನ್ಬೋದು, ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ಗೂ ಕೂಡ ನೀವು ತಿನ್ಬೋದು ಇದನ್ನ. ಸೊ ನಾನಿವತ್ತು ಚಿಯಾ ಸೀಡ್ಸ್ ಪುಡ್ಡಿಂಗ್ ಅನ್ನ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಚಿಯಾ ಸೀಡ್ಸ್ ಪುಡ್ಡಿಂಗ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಚಿಯಾ ಸೀಡ್ಸ್ ಪುಡ್ಡಿಂಗ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹಾಲು, ರಾತ್ರಿ ಇಡೀ ನೆನೆಸಿಡುವಂತಹ ಚಿಯಾ ಸೀಡ್ಸ್, ಬಾಳೆಹಣ್ಣು. ನೋಡೋದಲ್ಲ ವೀಕ್ಷಕರೇ, ಚಿಯಾ ಸೀಡ್ಸ್ ಪುಡ್ಡಿಂಗ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ತುಂಬ ಸಿಂಪಲ್ ಸಾಮಗ್ರಿಗಳಂತಾನೆ ಹೇಳ್ಬೋದು. ಆ್ಯಂಡ್ ಇದನ್ನ ನೀವು ಚೇಂಜ್ ಮಾಡ್ಕೊಳ್ಬೋದು. ಬಾಳೆಹಣ್ಣನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಆ್ಯಪಲ್ ಹಾಕ್ಬೋದು ಅಥವಾ ಸ್ಟ್ರಾಬೆರಿ ಹಾಕ್ಕೊಳ್ಬೋದು. ನಿಮ್ಗೆ ಯಾವ್ದು ಇಷ್ಟ ಬೇಕೋ ಅದನ್ನ ಡ್ರೈ ಫ್ರೂಟ್ಸನ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಆ್ಯಂಡ್ ಈಗಿನ ಮಕ್ಕಳು ನೀವು ಹಳೆ ಕಾಲದ ಥರ ಕೇಸರಿ ಬಾತ್ ಕೊಡ್ತೀನಿ, ಜಾಮೂನ್ ಕೊಡ್ತೀನಿ ಅಂತಂದರೆ ಕಂಪ್ಲೀಟಾಗಿ ಒಪ್ಪೋದಿಲ್ಲ. ಸೊ ಡಿಫ್ರೆಂಟಾಗಿ ಏನಾದರೂ ನೀವು ಸ್ವೀಟಾಗಿ ಮಾಡಿ ಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರುತ್ತೆ. ಸೊ ಈ ಚಿಯಾ ಸೀಡ್ಸ್ ಪುಡ್ಡಿಂಗ್ ಮಾಡೋದಕ್ಕೆ ನಾನು ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನೀವು ಚಿಯಾ ಸೀಡ್ಸನ್ನು ರಾತ್ರಿ ನೀವು ಮಲಗೋದಕ್ಕೆ ಮುಂಚೆ ರಾತ್ರಿ ಕಂಪ್ಲೀಟಾಗಿ ನೆನೆಸಿಡೋದ್ರಿಂದ ಬೆಳಗ್ಗೆ ಅದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ನೀವು ತಕ್ಷಣ ನೆನೆಸಿಟ್ಟು ತಕ್ಷಣ ಯೂಸ್ ಮಾಡೋದು ತಪ್ಪಾಗುತ್ತೆ. ರಾತ್ರಿ ನೀವು ಮಲಗೋದಕ್ಕೂ ಮುಂಚೆ ಒಂದು ಗ್ಲಾಸಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಚಿಯಾ ಸೀಡ್ಸನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟು ಬೆಳಗ್ಗೆ ಯೂಸ್ ಮಾಡೋದು ಉತ್ತಮ ಅಂತಲೇ ಹೇಳ್ಬೋದು. ಸೊ ನಾನೀಗ ಆಲ್ರೆಡಿ ನೆನೆಸಿಟ್ಟಿರುವಂತಹ ಚಿಯಾ ಸೀಡ್ಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಏನೂ ಇಲ್ಲ, ಜಸ್ಟ್ ಒಂದು 2 ಸ್ಪೂನ್ ಚಿಯಾ ಸೀಡ್ಸ್ ಹಾಕ್ತೀರಾ ಅಂದ್ಕೊಳ್ಳಿ, 1 ಗ್ಲಾಸ್ ನೀರು. ಸೊ 1 ಗ್ಲಾಸ್ ನೀರನ್ನು ಹಾಕಿ ಮುಚ್ಚಳನ ಮುಚ್ಚಿಬಿಟ್ಟು ನೀವು ನಾರ್ಮಲ್ ಆಗಿ ರಾತ್ರಿ ಹಾಗೆ ಇಡ್ಬೋದು. ಅದನ್ನು ಬೆಳಗ್ಗೆ ನೀವು ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೊಳ್ಬೋದು. ಈಗ ನಾನು ನೆನೆಸಿಟ್ಟಿರುವಂತಹ ಚಿಯಾ ಸೀಡ್ಸನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದು ನಮ್ಮ ಬಾಡಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಆ್ಯಂಡ್ ಮಕ್ಳಿಗೆ ಕೊಡ್ಬೋದಾ ಅಂತ ಡೌಟ್ ಇದ್ದರೆ ಮಕ್ಕಳಿಗೂ ಕೂಡ ಕೊಡಬಹುದು. ಇದು ದೊಡ್ಡವ್ರಿಗಾಗಿರ್ಬೋದು ಚಿಕ್ಕವ್ರಿಗಾಗಿರ್ಬೋದು ಬಾಡಿ ಡಿಟಾಕ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಥರ ನೆನೆಸಿಟ್ಟಿರುವಂಥ ಚಿಯಾ ಸೀಡ್ಸಿಗೆ ನಾನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಾಲು ಕೂಡ ನಿಮಗೆ ಯಾವ್ದು ಬೇಕೋ ಅದು, ಬಾದಾಮ್ ಮಿಲ್ಕ್ ಯೂಸ್ ಮಾಡ್ತೀರಾ ಅಥವಾ ಸ್ಲಿಮ್ ಮಿಲ್ಕ್ ಯೂಸ್ ಮಾಡ್ತೀರಾ, ನಾರ್ಮಲ್ ಮಿಲ್ಕ್ ಯೂಸ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಸೊ ನೀವು ಯಾವ್ದು ಬೇಕಾದ್ರೂ ನೀವು, ಅಥವಾ ಫ್ಲೇವರ್ಡ್ ಏನಾದರೂ ಬಾದಾಮ್ ಮಿಲ್ಕ್ ಆ ಥರ ಏನಾದರೂ ಯೂಸ್ ಮಾಡ್ಕೊಳ್ತೀರಾ ಅಂದರೆ ಅದನ್ನು ಮಾಡ್ಕೊಳ್ಬೋದು. ಆ್ಯಂಡ್ ಇದಕ್ಕೆ ನಾನಿವತ್ತು ಯಾವುದೇ ರೀತಿಯ ಸ್ವೀಟ್ನರನ್ನು ಆ್ಯಡ್ ಮಾಡ್ತಾ ಇಲ್ಲ. ಸಕ್ಕರೆ ಅಂತೂ ಯಾರೂ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಬೇಕು ಅಂತಂದರೆ ನೀವು ಇದು ಹನಿಯನ್ನು ಯೂಸ್ ಮಾಡ್ಕೊಳ್ಬಹುದು ಅಥವಾ ಖರ್ಜೂರವನ್ನು ಹಾಕ್ಕೊಳ್ಬೋದು. ಸೊ ನ್ಯಾಚುರಲ್ ಸ್ವೀಟ್ನರನ್ನು ಆದಷ್ಟು ಯೂಸ್ ಮಾಡಿ. ಅಥವಾ ನಾವು ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಸ್ವೀಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಬೇಕು ಅನ್ನೋರು ನೀವು ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ಈ ಥರ ಹಾಲು ಜೊತೆ ನಾನು ಮಿಕ್ಸ್ ಮಾಡಿದ್ದೀನಿ, ನೀವು ನೋಡ್ಬೋದು. ಒಂದು ಪಾಯಸ ಅಥವಾ ಏನಾದರೂ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿಗೆ ಇದೆ. ಸೊ ಅದಕ್ಕೆ ನಾನೀಗ ಬಾಳೆಹಣ್ಣನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, ಬರೀ ಬಾಳೆಹಣ್ಣು ಹಾಕಬೇಕು ಅಂತಲೇ ಏನಿಲ್ಲ, ನಿಮಗೆ ಇಷ್ಟ ಇರೋ ಫ್ರೂಟ್ಸನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಪಪ್ಪಾಯ, ಸ್ಟ್ರಾಬೆರಿ, ಬ್ಲೂಬೆರಿ ಏನಾದರೂ ಸರಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಇದು ನೋಡೋದಕ್ಕೆ ತುಂಬಾ ಸಿಂಪಲ್ ಅಂತ ಅನ್ನಿಸ್ಬೋದು, ಬಟ್ ಇದರಲ್ಲಿ ನಮಗೆ ಬಾಡಿಗೆ ಬೇಕಾಗಿರುವಂಥದ್ದು ತುಂಬಾ ಇದೆ ಅಂತಲೇ ಹೇಳ್ಬೋದು. ತುಂಬಾ ಹೆಲ್ದಿ ಆ್ಯಂಡ್ ನಿಮ್ಮ ಬಾಡಿ ತುಂಬ ತಂಪಾಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಚಿಯಾ ಸೀಡ್ಸ್ ಪುಡ್ಡಿಂಗ್ ರೆಡಿ ಆಗಿದೆ. ನೀವೇ ನೋಡಿರೋ ಹಾಗೆ ತುಂಬ ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ಚಿಯಾ ಸೀಡ್ಸನ್ನು ನೀವು ರಾತ್ರಿ ನೆನೆಸಿಟ್ರೆ, ಸೊ ಅದನ್ನು ನೆನೆಸಿಟ್ಟು ಬೆಳಗ್ಗೆ ಏನು ಬೇಕೋ ನಿಮಗೆ ಇಷ್ಟ ಆಗಿರುವಂಥ ಫ್ರೂಟ್ಸು, ಡ್ರೈ ಫ್ರೂಟ್ಸು ಏನು ಬೇಕಾದ್ರೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ತಿನ್ನೋದಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ. ನಮಗೆ ಇದರ ಒಪಿನಿಯನನ್ನು ತಿಳಿಸ್ಕೊಡಿ. ಸೊ ಈಗ ಕಾರ್ಯಕ್ರಮವನ್ನು ಮುಗಿಸೋವಂಥ ಸಮಯ. ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ಅಂತಂದರೆ ಈಗ ಒಂದು ಟಿಪ್ ಕೊಡುವಂಥ ಸಮಯ. ಸೊ ನಾನು ಆಗಲೇ ಹೇಳಿದೆ, ಒಂದು ಟಿಪ್ಪನ್ನು ಕೊಡ್ತೀವಿ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಅಂತ. ಸೊ ಇವತ್ತಿನ ಟಿಪ್ ಏನಪ್ಪ ಅಂತಂದರೆ ಚಿಯಾ ಸೀಡ್ಸ್ ಬಗ್ಗೆನೇ. ಸೊ ಚಿಯಾ ಸೀಡ್ಸನ್ನು ನಾವು ರಾತ್ರಿ ಹೊತ್ತು ನಾವು ತಿನ್ನೋದ್ರಿಂದ ಅಥವಾ ಸೇವಿಸೋದ್ರಿಂದ ನಮ್ಮ ಬಾಡಿ ಕಂಪ್ಲೀಟ್ ಆಗಿ ಡಿಟಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಯಾರಿಗೂ ಏನೋ ಯೋಚನೆಗಳು, ನಿದ್ದೆ ಬರ್ತಾ ಇರಲ್ಲ, ಎಷ್ಟೇ ಓದಾಡೋದು ನಿದ್ದೆ ಬರ್ತಾ ಇಲ್ಲ. ಸೊ ನಿದ್ದೆ ನೆಮ್ಮದಿಯಾಗಿ ಮಾಡ್ಬೋದು, ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಂದು ಕ್ವಾಲಿಟಿಯಾದ ನಿದ್ದೆಯನ್ನು ಮಾಡ್ಬೋದು ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಬಾಡಿ ತುಂಬಾ ಹೈಡ್ರೇಟ್ ಆಗಿರುತ್ತೆ. ಸೊ ಈ ಡಿಹೈಡ್ರೇಷನ್ ಅಂತ ಹೇಳ್ತೀವಲ್ಲ, ಸೊ ಅದೆಲ್ಲ ಹೋಗಿ ನಮ್ಮ ಬಾಡಿ ಯಾವಾಗಲೂ ಹೈಡ್ರೇಟ್ ಆಗಿರೋದಕ್ಕೆ ಚಿಯಾ ಸೀಡ್ಸ್ ಹೆಲ್ಪ್ ಮಾಡುತ್ತೆ. ಸೊ ಕಂಪ್ಲೀಟ್ ಆಗಿ ನೀವು ಕೂಡ ಪ್ರತಿನಿತ್ಯ ಇದನ್ನು ಸೇವಿಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ 10 ಹಲವಾರು ಹೆಲ್ದಿ ರೆಸಿಪೀಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.